ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರಾಗಿ ಹುಡಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ನಾವು ಮಕ್ಕಳಿಗೆಲ್ಲ ಸಣ್ಣದಿರುವಾಗಲೇ ರಾಗಿಯ ರೆಸಿಪಿ ಮಾಡಿ ಕೊಡ್ತೀವಿ. ಸ್ವಲ್ಪ ದೊಡ್ಡದಾದ್ಮೇಲೆ ಅವರಿಗೆ ರಾಗಿ ಅಂದ್ರೆ ಇಷ್ಟೊಂದು ಇಷ್ಟ ಇರಲ್ಲ, ಅಂದ್ರೆ ಜ್ಯೂಸ್ ಎಲ್ಲ ಮಾಡಿ ಕೊಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಆದ್ರೆ ಈ ರೀತಿ ನೀವು ಮಾಡಿದ್ರೆ ಖಂಡಿತ ಅವರು ಕೇಳಿ ಕೇಳಿ ಕುಡಿತಾರೆ, ತಿಂತಾರೆ. ಅಷ್ಟೊಂದು ಸೂಪರ್ ಆಗಿರುತ್ತೆ. ಬನ್ನಿ ಇದು ಏನು ಹೇಗೆ ಮಾಡೋದಂತೆಲ್ಲ ನೋಡೋಣ. ಮಕ್ಕಳಿಗೆ ಮಾತ್ರ ಅಲ್ಲ, ಯಾರಿಗೆ ಬೇಕಿದ್ರು ಇದು ಮಾಡ್ಬೋದು, ಇದನ್ನ ಸೇವಿಸಬಹುದು. ಸೂಪರ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಬನ್ನಿ ಇದೇನು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನಾನು 1 ಸ್ಪೂನ್ ರಾಗಿ ಹುಡಿ ತಗೊಂಡಿದ್ದೀನಿ. ಅಂದ್ರೆ ನಾನಿದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುತ್ತೆ. ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು. ಆಮೇಲೆ ಸಿಹಿಗೆ ನಾನಿಲ್ಲಿ 1 ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ, ತುರ್ದಿಟ್ಕೊಂಡ ಬೆಲ್ಲ. ಆಮೇಲೆ ಸ್ವಲ್ಪ ನೀರು. ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಸಿಹಿಗೆ ನೀವು ಏನು ಹಾಕ್ತೀರೋ ಅದನ್ನ ಹಾಕೋಬಹುದು, ತೊಂದರೆ ಏನಿಲ್ಲ. ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕು, ಬೇಯಬೇಕು ಇದು. ನೋಡಿ, ಇವಾಗ ನಮ್ಮ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದು ಇವಾಗ ಈ ರೀತಿ ಇದೆ ನೋಡಿ. ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ, ಚೆನ್ನಾಗಿ ಬೇಯಬೇಕದು. ಓಕೆ, ನೋಡಿ ಚೆನ್ನಾಗಿ ಬೆಂದು ದಪ್ಪ ದಪ್ಪ ಬಂದಿದೆ, ಸಾಕು ನಮ್ಗೆ. ನೋಡಿ ಈ ರೀತಿ ಇದೆ. ಇನ್ನು ಸ್ಟವ್ ಆಫ್ ಮಾಡ್ಬೋದು. ನಮಗೆ ಆಫ್ ಮಾಡ್ಬಿಟ್ಟು ಇದು ಫುಲ್ ಆಗಿ ಆರ್ಬೇಕು. ಆರಿದ್ಮೇಲೆ ಇದನ್ನ ಉಪಯೋಗಿಸುದು. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನಾವು ಇಲ್ಲಿ ಬೇಯಿಸಿಟ್ಟಂತಹ ನಮ್ಮ ರಾಗಿ ಹಿಟ್ಟನ್ನ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ನೋಡಿ, ನಾನು ಬೇಯಿಸಿಟ್ಟ ಕ್ಯಾರೆಟ್. ಇಲ್ಲಿ ನಾನು ಇದು ಅಂದ್ರೆ ಆವಿಯಲ್ಲಿ ಬೇಯಿಸಿಟ್ಕೊಂಡಿರೋದು. ನಿಮಗೆ ಇಲ್ಲಿ ಕ್ಯಾರೆಟ್ ಬದಲು ನಿಮ್ಮ ಮಕ್ಕಳಿಗೆ ಅಥವಾ ಯಾರು ಇದನ್ನ ಕುಡಿತಾರೋ ಅವ್ರಿಗೆ ಯಾವ್ದು ಇಷ್ಟನೋ ಆ ಫ್ರೂಟ್ಸ್ ಉಪಯೋಗಿಸಬಹುದು. ಅಂದ್ರೆ ಬಾಳೆಹಣ್ಣು ಅಥವಾ ಆಪಲ್ ಯಾವುದು ಆಗ್ಬೋದು, ಸಿಹಿ ಆಗಿರುವಂತದ್ದು ಯಾವುದೇ ಫ್ರೂಟ್ಸ್ ಇದಕ್ಕೆ ಉಪಯೋಗಿಸಬಹುದು. ಅಂದ್ರೆ ನಾನಿವಾಗ ಇಲ್ಲಿ ಕ್ಯಾರೆಟ್ ಉಪಯೋಗಿಸಿದ್ದೀನಿ. ಅಂದ್ರೆ ಒಂದೊಂದ್ ದಿನ ಒಂದೊಂದು ಹಾಕ್ಬಿಟ್ಟು ಮಾಡಿಕೊಟ್ರೆ ಖಂಡಿತ ಎಲ್ರು ಇಷ್ಟ ಪಡ್ತಾರೆ. ಮಕ್ಕಳೆಲ್ಲ ಕೇಳಿ ಕೇಳಿ ಕುಡಿತಾರೆ. ಅಂದ್ರೆ ಅವ್ರಿಗೆ ಇಷ್ಟ ಇರುವಂತದ್ದನ್ನ ಹಾಕೋಬೇಕು. ಆಮೇಲೆ ನೋಡಿ, ನಾನು ಈ ಪಾತ್ರೆಗೆ ಪುನಃ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ನಾವು ಕುದಿಸಿಟ್ಟಂತ ಹಾಲು. ಅಂದ್ರೆ ಇದು ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೆ ನಾವು ಎಷ್ಟು ಅಂದ್ರೆ ಹಾಲು ಸೇರಿಸೇ ಇಲ್ಲ ನಾವು ಇದುವರೆಗೆ, ನೀರಲ್ಲಿ ಬೇಯಿಸಿರೋದು. ಆಮೇಲೆ ಹಾಲು ಹಾಕ್ಬಿಟ್ಟು ನೋಡಿ, ಇದೇ ಪಾತ್ರೆಗೆ ಹಾಕ್ಬಿಟ್ರೆ ಅದ್ರಲ್ಲಿರೋದೆಲ್ಲ ಇದಕ್ಕೆ ಬರುತ್ತೆ. ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬೇಕು. ನಾನು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ತಂದಿದ್ದೀನಿ. ಈ ರೀತಿ ಇದೆ. ಇದನ್ನೊಂದು ಸ್ಟ್ರೈನರ್ ಉಪಯೋಗಿಸಿ ಈ ರೀತಿ ಮಾಡ್ಬಿಟ್ಟು ನೋಡಿ, ನಮ್ಮ ಈ ಅಂದ್ರೆ ರಾಗಿ ಹಿಟ್ಟು ಮತ್ತು ಕ್ಯಾರೆಟ್ ನ ಪೇಸ್ಟ್ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಎಷ್ಟು ಹಾಲು, ನಾನು ಮಿಕ್ಸಿ ಜಾರಿಗೆ ಹಾಲು ಹಾಕ್ಬಿಟ್ಟು ಹಾಕ್ತಾ ಇರೋದು. ಸ್ವಲ್ಪನೂ ವೇಸ್ಟ್ ಮಾಡಬೇಡಿ, ಎಲ್ಲ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ನು ಎಷ್ಟು ಹಾಲು ಬೇಕೋ ಆ ರೀತಿ ನೋಡ್ಕೊಂಡು ಸೇರಿಸಬಹುದು. ಅಂದ್ರೆ ಕೆಲವರಿಗೆ ಮಕ್ಕಳಿಗೆ ದಪ್ಪ ಕುಡಿಯೋದು ಇಷ್ಟ ಇರಲ್ಲ, ಅಂದ್ರೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಮ್ಮ ಸ್ಪೆಷಲ್ ಆಗಿರುವಂತಹ ರಾಗಿ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಯಾರಿಗೆ ಬೇಕಿದ್ರು ಇದನ್ನ ಕುಡಿಬಹುದು. ನೋಡಿ ಈ ರೀತಿ ಇದೆ. ಅಂದ್ರೆ ಮಕ್ಕಳೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಷ್ಟ ಇಲ್ಲದವರಿಗೆ ಈ ರೀತಿ ಒಂದು ಗ್ಲಾಸ್ ಮಾಡಿಕೊಟ್ರೆ ಅವರ ಹೊಟ್ಟೆ ತುಂಬಿ ಬಿಡುತ್ತೆ. ನೋಡಿ, 1 ಗ್ಲಾಸ್ ನಮ್ಮ ರಾಗಿ ಜ್ಯೂಸ್, ಅಂದ್ರೆ ಸ್ಪೆಷಲ್ ರಾಗಿ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಸೂಪರ್ ಆಗಿರುತ್ತೆ. ಅಂದ್ರೆ ರಾಗಿ ಜ್ಯೂಸ್ ಅಂತ ಗೊತ್ತೇ ಆಗಲ್ಲ. ಅಂದ್ರೆ ಅವರ ಇಷ್ಟ ಇರುವಂತಹ ಫ್ರೂಟ್ಸ್, ಬಾದಾಮ್ ಆ ತರ ಎಲ್ಲ ಹಾಕೋಬಹುದು ಇದಕ್ಕೆ. ನೋಡಿ ಈ ರೀತಿ ಇದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.